ಸ್ವಾಮಿ ಕಾಣಕಂತೆ ಬಾರೆ ನಿಬ್ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯೋ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯು ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯು ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯು ಪಲ್ಲವಿಯನ್ನು ಆಡುವೆನ ಆಡುವೆನ ಪಲ್ಲವಿಯನ್ನು ಆಡುವೆನ ಆಡುವೆನ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು
ಸುಮಗಳ ಸುಮ ಕೋಮಲೆ ನಿನ್ನ ರುಕ್ಮಿಣಿ ವಿಲಸಿತ ಸುಮಗಳ ಸುಮ ಕೋಮಲೆ ನಿನ್ನ ಆನಂದದಿ ನೆನಪು ಮೂಡಿರಲು ಆನಂದದಿ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಅರುಹಲು ನಾನೀಗ ಧಾವಿಸಿ ಬಂದೆ ಅರುಹಲು ನಾನೀಗ ಧಾವಿಸಿ ಬಂದೆ ಪರಣಿ ಬಾಮಿಲೇರು ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿದೆ ಹೃದಯವು ನಿನ್ನೆಡೆ ಧಾವಿಸಿತು 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 ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ನಾನು ಅದಕ್ಕಾಗಿ ಯೋಚಿಸುತ್ತಿರುವೆನು. ಅಲ್ಲದೆ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಶಲ್ಯರೇ ಮಹಾನ್ ವೀರ ರಥಿಕರನ್ನೊಳಗೊಂಡ ಕೌರವರ 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಧರ್ಮನಿಷ್ಠರು ಶಾಂತಿ ಪ್ರಿಯರು ಆದ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ಮತ್ತೊಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳಂತಹ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ಸರ್ವ
ಮಾಡುವೆ ಕಾಂತೆ ಧನ್ಯ ಮಾಡುವೆ ಕಾಂತೆ ಧನ್ಯ ಮಾಡುವೆ ಭಯವಿದೇಕೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ನಿಮ್ಮ ಸ್ಪರ್ಶಾಮೃತ ಸಂಜೀವನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವವರೆಗೂ ಮತ್ಯಾವ ಉಪಾಯವಿಲ್ಲ ಪ್ರೇತಮೇ. ಹಾರ್ಯಾವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗಲಾರದು ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ. ಪ್ರಿಯ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೂ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ. ನಯನ ಮನೋಹರಿಯೇ ಪ್ರಿಯ ಸುಂದರ ಮಗನೇ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿ ದಯಾಮಯೇ ಮಂದರ ಗಿರಿಧರ ನರಸಿ ದಯಾಮಯೇ ಸಿಂಧು ತಿಲಕದಿ ಕಮಲಮುಖಿಯೇ ಸುಂದರಿಯೇ ಆನಂದದ
ಸಾರ ಸುಖವನ್ನು ಈಗ ರಾಜ್ಯದ ಪರವಾಗಿ ಹೋದೆ ಸಾರ ಸುಖವನ್ನು ಈಗ ರಾಜ್ಯದ ಪರವಾಗಿ ಹೋದೆ ಮೀರಿ ಮೆರೆಯುತ್ತ ತೀರನಾಗುವೆ ಮೀರಿ ಮೆರೆಯುತ್ತ ತೀರನಾಗುವೆ ಮೀರಿ ಮೆರೆಯುತ್ತ ತೀರನಾಗುವೆ ಮೀರಿ ಮೆರೆಯುತ್ತ ತೀರನಾಗುವೆ ದೂರರಂ ಸುರರಾಜನೋದಿರೆ ದೂರರಂ ಸುರರಾಜನೋದಿರೆ ರಾಜ್ಯಭಾರ ರಚನೆಯಂತೆ ಬದು ಪರಮಾಂತ್ರಿ ಶೇಖರನೇ ಚಂಡ ಬಾನುವೆ ನಂದೆ ನಾನಿರೆ ಮಂಡಲಾಧಿಪನ ಚಂಡ ಬಾನುವೆ ನಂದೆ ನಾನಿರೆ ಮಂಡಲಾಧಿಪನ ಕುಂಗರಂ ಕಡಿ ಕಂಡ್ರಿ ಕೂತಲೆ ಪುಂಡ್ರಂ ಕಡಿ ಕಂಡ್ರಿ ಸೋತಲೆ ರಾಜ್ಯಭಾರ ರಚನೆ ಪುಂಡ್ರಂ ಕಡಿ ಕಂಡ್ರಿ ಸೋತಲೆ ಪುಂಡ್ರಂ ಕಡಿ ಕಂಡ್ರಿ ಸೋತಲೆ ರಾಜ್ಯಭಾರ ರಚನೆ ಪರಮಾಂತ್ರಿ ಶೇಖರನೇ ಮಂತ್ರಿ ನಮ್ಮ ರಾಜ್ಯದ ರಾಜ್ಯಭಾರ ಕ್ರಮವು ಯಾವ ರೀತಿ ಇರೋದು ಅದನ್ನು ತಿಳಿಸುವಂತೆ ನಾವು ಅಪ್ಪರ ಮಹಾಪ್ರಭು ಪ್ರಭುವೇ ಲಾಲಿಸು ಬೇಡುವೆನೋ ಪ್ರಭುವೇ ಲಾಲಿಸು ಬೇಡುವೆನೋ ನಮ್ಮಯ ರಾಜ್ಯದ ಪ್ರಜೆಗಳೆಲ್ಲರೂ ನಮ್ಮಯ
ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಆ ಶ್ರೀಹರಿಯ ಕೃಪೆಯಿಂದಲೂ ಸದಾ ನಿಮ್ಮನ್ನು ಧ್ಯಾನಿಸುತ್ತಾ ಪ್ರಜಾಪ್ರಭುತ್ವವೆಲ್ಲ ಸುಖ ಸಾಕ್ಷ್ಯದಿಂದಿರೋದು ಮತ್ತೇನಪ್ಪ ಮಹಾಪ್ರಭು. ಬೇಸ್, ಬಹಳ ಸಂತೋಷ. ಇನ್ನು ಪೀಠದಲ್ಲಿ ನೀನು ಮಂಡಿಸು. ಅಪ್ಪನ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಬೇಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೆ ಬೇಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೆ ಸೈನ್ಯದ ರೀತಿಯ ಬೇಳೆ. ಸೇನಾಧೀಕ್ಷನೇ, ನಮ್ಮ ಸೈನ್ಯದ ಬಲವನ್ನು ತಿಳಿಸುವಂತನಾಗು. ಕತ್ತೇರತ್ತಿದ ಮುಗದ ಮುಗದೆ ಆಜಯ ಪುದುಯಮ್ಮಯ ಸೈನ್ಯ ಮಣಿಯಳೆಗೆ ಅಜಯ ಮಾಡ್ಪುದು ನಮ್ಮಯ ಸೈನ್ಯ ಮಣಿಯಳೆಗೆ ಅಜಯ ಮಾಡ್ಪುದು ಎಮ್ಮಯ ಸೈನ್ಯ ಪುರುಷರೇ ಮೊಟ್ಟ ಬೆಸರು ತೋರಿಸುವೆನು. ತರಿಸಿ ಬಿಡುವ ಪರತ್ತು ಸೆಲೆಯ ತಾಪದರು ಮುತ್ತು ಪರತ್ತು ಸೆಲೆಯ ತಾಪದರು ಸತಿ ಸಿಗಲಿಲ್ಲ ಸಿಗಲಿಲ್ಲ ತರಿಸಿ ಬಿಡು ಒಟ್ಟ ಬಂದಿದ್ದ
ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಹಿಂಗೇನು? ನಿನ್ನ ಪೀಠದಲ್ಲಿ ಅಲಂಕರಿಸು. ಮಂತ್ರಿ, ಪ್ರಭು. ಸೈನ್ಯಾಧ್ಯಕ್ಷನೇ, ಕರೆಯಳೋ ಪ್ರಭು ನಮಗೆ ಹೊರ ಮಂತ್ರಿ ಸೈನ್ಯಾಧಿಕ. ಕರೆಯಳೋ ಪ್ರಭು ನಮಗೆ ಹೊರ ಮಂತ್ರಿ ಸೈನ್ಯಾಧಿಕ. ಅಧಿಪತಿಗಳಿರುವ ತನಕ ವರ ಮಂತ್ರಿ ಸೈನ್ಯಾಧಿಪತಿಗಳಿರುವ ತನಕ ಅರುಷವ ನಾನಂದನೋ, ಅರುಷವ ನಾನಂದನೋ, ಅರುಷವ ನಾನಂದನೋ. ಇಷ್ಟವಂತರೆ ನಿಮ್ಮಯ ಇಷ್ಟವಾಕ್ಯವ ಲಾಲಿಸೆ. ಹಿತವಂತರೆ ನಿಮ್ಮಯ ಹಿತವಾಕ್ಯವ ಲಾಲಿಸೆ. ಅತಿಶಯ ಬೆಸರನ್ನು ಪಡೆದಿದ್ದ ನಾನು, ಅತಿಶಯ ಬೆಸರನ್ನು ಪಡೆದಿದ್ದ ನಾನು. ಅರುಷವ ನಾನಂತನೋ, ಅರುಷವ ನಾನಂತನೋ, ಅರುಷವ ನಾನಂತನೋ. ಮಂತ್ರಿ, ಪ್ರಭು. ಇದನ್ನಂತ ಚತುರನಾದ ಮಂತ್ರಿಯು ಅಸಹಾಯ ಶೂರನಾದ ಸೈನ್ಯಾಧ್ಯಕ್ಷನು ನಮ್ಮ ರಾಜ್ಯದಲ್ಲಿ ಇರುವ ತನಕ ನನಗೂ ನಮ್ಮ ರಾಜ್ಯಕ್ಕೂ ಯಾವ ಕುಂದು ಕೊರತೆಯೂ ಬಾರದು. ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಚಾರಣ್ಯ, ಸಮಾಚಾರವೇನು? ಚಾರಣೆ, ಸಮಾಚಾರವೇನು? ಏನು, ನಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನನು ಆಗಮಿಸುತ್ತಿರುವನೇ? ಆತನನ್ನು ರಾಜ್ಯ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆತನ್ನಿ. ಹಲೋ 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 ಹಲೋ. ದುರ್ಯೋಧನಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಭದ್ರಾಸನದಲ್ಲಿ ಕುಳಿತುಕೋ. ಹಲೋ. ಮಂತ್ರಿ, ಮಹಾಪ್ರಭು. ನಮ್ಮ ಶಿಷ್ಯನ ಮನಸಂತೋಷಕ್ಕಾಗಿ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆಯ ನರ್ತಕಿಯನ್ನು ಬರಮಾಡುವಂತವರಾಗಿ. ನಟನ ಕೆಲ ಚತುರ ಶಂಕರ ಡಮರುಗಡಲವದ ಗಾಗಲು. ಶಂಕರ ಡಮರುಗಡಲವದ ಗಾಗಲು ಲಗರ. ನಟನ ಕೆಲ ಚತುರ. ಸೌಂಡ್ ಕೂಡ ಪಂಚರು. ಹಲೋ ಹಲೋ, ಸೌಂಡ್. ಜಡೆಯೊಳು ಗಂಗೆಯ ಪಡೆಯೊಳು ಶಶಿಯ ಕೊರಳೊಳು ನಾಗನ ಧರಿಸಿರಿ. ಸೌಂಡ್ ಇಲ್ಲ. ಜಡೆಯೊಳು ಗಂಗೆಯ ಪಡೆಯೊಳು ಶಶಿಯ ಕೊರಳೊಳು ನಾಗನ ಧರಿಸಿಯಲಿ. ಮುರಸರೇ ನೀ ಬಾರೋ. ಮುರಸರ ನೀ
ನೌಕೆಯ ಬಾಳು ಸಮಗಾನ ಸಂಗೀತ ಪ್ರಿಯ ಸಮಗಾನ ಸಂಗೀತ ಪ್ರಿಯ ನಟನ ಕೆಲ ಚತುರ ಶಂಕರಾದ ಮರುಗದ ಕಾಲಲೋಲಧರ ನಟನ ಕೆಲ ಚತುರ ಸ್ವರ ಸಪ್ತ ಸಂಗೀತ ಗಾನದಲ್ಲಿ ಲಯ ಭರಿತ ಗನ ತಾಳ ಮೇಳದಲ್ಲಿ ಸ್ವರ ಸಪ್ತ ಸಂಗೀತ ಗಾನದಲ್ಲಿ ಲಯ ಭರಿತ ಗನ ತಾಳ ಮೇಳ ತುಂಬುರಾದಿಗಳು ಗರ್ಭಗಾನದಲ್ಲಿ ತುಂಬುರಾದಿಗಳು ಗರ್ಭಗಾನದಲ್ಲಿ ಕಥೆಗಿನತು 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 ಕಥಗಿರಿ ನಿಲಯ ಶಂಕರ ಮುರಸರಾಯ ರಜತಗಿರಿ ನಿಲಯ ಸದಾ ರಜತಗಿರಿ ನಿಲಯ ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತೈಡದಾಂ ತೈಡದಾಂ ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ಜೊತೆಲಾಡಿ ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತೈಡದಾಂ ತೈಡದಾಂ ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತೈಡದಾಂ ತೈಡದಾಂ ತಗದಿಮ್ಮಿ ತಗ ಜೆಣ್ಣು ತೈಡದಾಂ ತೈಡದಾಂ ತಗದಿಮ್ಮಿ ತಗ ಜೆಣ್ಣು ತೈಡದಾಂ 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 ಒಬ್ಬೊಬ್ರು ತೈಡದಾಂ 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 ತಗದಿಮ್ಮಿ ತಗ ಜೆಣ್ಣು 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 ತಗದಿಮ್ಮಿ ತಗ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ತಕ್ಕ ತಕೋ ದಿಮ್ಮಿ ತಕ್ಕ ಜೆಣ್ಣು ತಕೋ ದಿಮ್ಮಿ ತಕ್ಕ ಬ್ರೇ ತಕೋ ದಿಮ್ಮಿ ತಕ್ಕ ಜೆಣ್ಣು ತಕೋ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ಕಜ್ಜೆಣ್ಣು 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 ತಕೋ ದಿಮ್ಮಿ ಇದಾಗ ಜೆಣ್ಣು ತಕ ದಿಮ್ಮಿ ಇದಾಗ ಜೆಣ್ಣು ತಕೋ ದಿಮ್ಮಿ ಇದಾಗ ಜೆಣ್ಣು ದಿಮ್ಮಿ ಇದಾಗ ಜೆಣ್ಣು ತಕ್ಕ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ಕಜ್ಜೆಣ್ಣು ತಕ್ಕ ದಿಮ್ಮಿ ಕಜ್ಜೆಣ್ಣು ತಕ್ಕ ದಿಮ್ಮಿ ತಕ್ಕ ಜೆಣ್ಣು ತಜ್ಜಂ ತಗಜಂ ತಗಿಟಜಂ ತದಿಗಿನ 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 ತಗದಿಮಿ ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ತಜ್ಜಂ ತಗಜಂ ತಗಿಟಜಂ ತದಿಗಿನ ತದಿಗಿನ ತದಿ ತಾ ಅದುಂಗ ತಕ್ಕ ತುಂಗ ದಿಗಿತ ಉದಕ್ಕ ತುಂಗ
ತುಂಗ ದಿಗಿ ತಕ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ಥೈ ದಿಗಿ ತಕ ತಾ ಅತುಂಗ ತುಂಗ ದಿಗಿತ ತೂತಕ್ಕ ತುಂಗ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ದಿಗಿ ತಕ ಥೈ ದಿಗಿ ತಕ ಥೈ ದಿಗಿ ತಕ ಥೈ ದಿಗಿ ತಕ ತಾ ಅತುಂಗ ತಕ್ಕ ತುಂಗ ದಿಗಿತ ತೂತಕ್ಕ ತುಂಗ ದಿಗಿ ತಕ ಥೈ 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 ದಿಗಿ ತಕ ತಗದಿ ಮಿತಕ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ಜೆಣ್ಣು ತಗದಿಮಿ ತಕ ಜೆಣ್ಣು ತಗದಿಮಿ ತಕಿಣತ ಪಕ ಪಕಿಣಪ ಪಕ ಬಿಕ ಪಕಿಣಪ ಅಬ ಕೆ ನ ಪ ಅಬ ಕೆ ನ ಪ ಅಬ ಪಕಿಣ ಪಕ ಪಕಿಣ ಪಕ ಪಕಿ ತದಿತ್ತ ತತಗದಾತ ತಗದಿಗ ತದಿತ್ತಾಂಗ ತ ದಿ ಗೆ ನ ತೊಂದ ತಿಗಿಣ್ಣ ತದಿಗಿಣ್ಣ ತದಿಗಿಣ್ಣ ಪಕಿಣಪ ಪಕ ಪಕಿಣಪ ಪಕ ಬಿಕ ಪಕಿಣಪ ಅಬ ಕೆ ನ ಪ ಅಬ ಕೆ ನ ಪ ಅಬ ಪಕಿಣ ಪಕ 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 ಪಕಿಣ ಪ ಸ್ವರ ಸಪ್ತ ಸಂಗೀತ ಕಾಲದಲ್ಲಿ ಲಯ ಪರಿತ ಕಲ ತಾಳ ಮೇಳದಲ್ಲಿ ಸ್ವರ ಸಪ್ತ ಸಂಗೀತ ಕಾಲದಲ್ಲಿ ಲಯ ಭರಿತ ಕಲ ತಾಳ ಮೇಳ ತುಂಬುರಾದಿಗಳ ಕಾಲದಲ್ಲಿ ಧಗಿನ ತೊಂಪ ಜಲಕಲ ಚತುರ ಶಂಕರ ಡಬರುಗದ ಕಾಲಲೋಲಗದ ನಟಲಕಲ ಚತುರ ನಟಲಕಲ ಚತುರ ನಟಲಕಲ ಚತುರ ಶಂಕರ ಮುರಗರೇ ದುರ್ಯೋಧನ ಗುರುದೇವ ಹಸ್ತಿನಾವತಿಯಲ್ಲಿ ಗಾಂಧಾರಿ ಮಾತೆಯು ಧೃತರಾಷ್ಟ್ರ ಮಾವನವರು ಕ್ಷಮದಿಂದಿರುವರೆ ಗುರುದೇವ ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿರುವರು ಗುರುದೇವ. ಹಾಗಾದರೆ ನೀನು ಬಂದ ಸಮಾಚಾರವೇನು? ಗುರುದೇವ ನಮಗೂ ಪಾಂಡವರಿಗೂ ಭೀಕರ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ತಮ್ಮನ್ನು ಕರೆದುಕೊಂಡು ಹೋಗಿ ವಿಜಯವನ್ನು ಸಂಪಾದಿಸಲೆಂದು ಇಲ್ಲಿಗೆ ಬಂದಿರೋನು ಗುರುದೇವ. ಏನು ನಿಮಗೂ ಪಾಂಡವರು ಯುದ್ಧವು ಸಂಘಟಿಸುತ್ತಿರುವುದು? ಹೌದು ಗುರುದೇವ. ಹಾಗಾದರೆ ಕೃಷ್ಣನ ಬಳಿಗೆ ಹೋದದ್ದು ಏನಾಯಿತು? ಗುರುದೇವ ನಾನು ಕೃಷ್ಣನ ಬಳಿಗೆ ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರವು ಅರ್ಜುನನಿಗೆ ಹೇಗೆ ತಿಳಿಯಿತೋ ಏನೋ ಕಾಣೆನು. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ ಆದರೆ ನಾನು ಅರ್ಜುನನು ಕೃಷ್ಣನನ್ನು ಅಪೇಕ್ಷಿಸಿದನು, ನಾನು ನಿಮ್ಮನ್ನು ಮತ್ತು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ಆದರೆ ದುರ್ಯೋಧನ ನಾನೇ ಬೇರೆ ಕೃಷ್ಣನೇ ಬೇರೆ ಆದುತ್ತಲ್ಲ, ಅಸಂಘಟಿತ. ಗುರುದೇವ ತಾವು ತಮ್ಮ ಹಲಾಯುಧವನ್ನು ಹಿಡಿದು ರಣಕ್ಷೇತ್ರದಲ್ಲಿ ನಿಂತರೆ ಈ ತ್ರಿಭುವನದಲ್ಲಿ ನಿಮ್ಮನ್ನು ಜಯಿಸಬಲ್ಲ ವೀರನು ಧೀರನು ಅದಾರಿರುವರು ಗುರುದೇವ. ದುರ್ಯೋಧನ ನಿನ್ನ ಯುದ್ಧವು ನನ್ನ ಯುದ್ಧವೆಂದು ಭಾವಿಸಿ ರಣಕ್ಷೇತ್ರದಲ್ಲಿ ನಿನಗೆ ಜಯವನ್ನು ತಂದಿಕೊಡುವೆನು. ನೀನು ಶಲ್ಯನ ಸಮೇತ ಸೈನ್ಯವನ್ನು ಕರೆದುಕೊಂಡು ನೋಡಿ, ಆನಂತರ ನಾನು ಬರುವೆನು. ಅಪ್ಪಣೆ ಗುರುದೇವ. ನಾನಿನ್ನು ಬರುವೆನು. ಮಂಗಳವಾಗಲಿ. ಮದ್ದಾನೆಯ ಬಲವುಳ್ಳ ಬಲರಾಮ ದೇವರು ಅವರ ಸೈನ್ಯವು ನನ್ನ ಪಕ್ಷವನ್ನು ವಹಿಸಿತು. ಇದು ನನ್ನ ಭಾಗ್ಯೋದಯವೇ ಸರಿ. ಉಕ್ಕಿ ಹರಿಯುವ ಭೀಕರ ಸಮರಾಂಗಣದಲ್ಲಿ ಈ ನನ್ನ ಗದೆಯು ನಿನ್ನ ಒಡಲನ್ನು ಸಿಗಲು ಸದಾ ಸಿದ್ಧವಾಗಿರುವುದು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ಅದು ಫಲಿಸಬೇಕಾದರೆ ಕಾದು ನೋಡಬೇಕು ಕುರು ಪಾಂಡವರ ಭೀಕರ ಯುದ್ಧ ಸಂಗ್ರಾಮವನ್ನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಪಡೆದವನು ಯಾದವ ಸೈನ್ಯ ಕೊಂಬಾಡಿ ಬಿಡುವೆ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮನು ಶಲ್ಯ ಶಕುನಿಯಿಂದ ಓದಿ ಸಮರ ವೀರರು ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮನು ಶಲ್ಯ ಶಕುನಿಯಿಂದ ಓದಿ ಸಮರ ವೀರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಭೀಮನನ್ನು ತಿಳಿ ಬಿಡುವ ನನ್ನ ತಮ್ಮನು ಭೀಮನನ್ನು ತಿಳಿ ಬಿಡುವ ನನ್ನ ತಮ್ಮನು ಭಾರತನ ಶಿರಾರಿಸುವ ವೀರಕರ್ಣನು ಭೀಮನನ್ನು ತಿಳಿ ಬಿಡುವ ನನ್ನ ತಮ್ಮನು ಭಾರತನ ಶಿರಾರಿಸುವ ವೀರಕರ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಮೋಹನ ಕಾರದೊಳ್ಳು ಘನ ಮಾನವ ಜನ್ಮ ಪುಣ್ಯುತ್ತಲಿರುವುದು ಮೋಹನ ಕಾರದೊಳ್ಳು ಮೋಹನ ಕಾರದೊಳ್ಳು ದಾನಶೀಲರಿಗೆಲ್ಲ ಅಜ್ಞಾನ ಮಧದೇವಿ ಜ್ಞಾನಶೀಲರಿಗೆಲ್ಲ ಅಜ್ಞಾನ ಮಧದೇವಿ ಪುಣ್ಯಗಳೆಲ್ಲ ಬಯಲಾಗಿರುವವು ಪಾಪ ಪುಣ್ಯಗಳೆಲ್ಲ ಬಯಲಾಗಿರುವವು ಮೋಹನ ಕಾರದೊಳ್ಳು ಘನ ಮಾನವ ಜನ್ಮ ಪುಣ್ಯುತ್ತಲಿರುವುದು ಮೋಹನ ಕಾರದೊಳ್ಳು ಮೋಹನ ಕಾರದೊಳ್ಳು ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಮಾಯಾಮೋಹಕ್ಕೆ ಮರುಳಾಗಿಯರು ಮಾಯಾಮೋಹಕ್ಕೆ ಮರುಳಾಗಿಯರು ಧರ್ಮದ ನೆಪದಿಲ್ಲ
ಪ್ರಪಂಚದ ವ್ಯಾಪಾರವನ್ನು ನೋಡುತ್ತಿದ್ದರೆ ದಿನ ದಿನಕ್ಕೂ ಅತಿಶಯವೇ ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ನನ್ನ ಮೇಲೆಯೇ ದುರ್ಯೋಧನನು ಕುಪಿತನಾಗಿ ಅಣ್ಣನ ಸಹಾಯವನ್ನು ಪಡೆದು ಹೋಗಿರುವನು. ಅಣ್ಣನಾಗಲೇ ಅದಕ್ಕೆ ಸೈನ್ಯವನ್ನು ಸಿದ್ಧಪಡಿಸುತ್ತಿರುವನು. ಈ ಸಮಯವನ್ನರಿತ ನಾನು ನನ್ನ ಮಾಯಾಶಕ್ತಿಯಿಂದ ಒಂದು ಮಡಗೋವನ್ನು ನಿರ್ಮಿಸಿ ಅಣ್ಣನು ವನವಿಹಾರಕ್ಕೆ ಹೋಗುವ ಸಂದರ್ಭದಲ್ಲಿ ಅದಕ್ಕೆ ತೊಂದರೆಯನ್ನುಂಟು ಮಾಡಿ ಆತನಿಂದಲೇ ಮರಣಗೊಂಡಿತು ಎಂಬಂತೆ ನಟಿಸಿ ಮಹಾ ಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರವಾಗಿ ಆಲೋಚಿಸಲು ನನ್ನ ಬಳಿಗೆ ಬರುವನು. ಯೋಗಮಾಯೆ, ಜಾಗೃತರಾಗು, ಬೇಗ ಒಂದು ಪಶುರೂಪವನ್ನು ಧರಿಸಿ ಅಣ್ಣನನ್ನೇ ಹಿಂಬಾಲಿಸು. ಅದು ಅಣ್ಣನಾಗಲೇ ಬರುತ್ತಿರುವನು. ಏನಿದು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ? ಅಯ್ಯೋ, ಏನು? ಏಯ್, ಏಯ್, ಏಯ್! ಅಯ್ಯೋ, ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಸಾವನ್ನಪ್ಪಿತ್ತಲ್ಲ. ಇನ್ನು ಮುಂದೆ ಇನ್ನೇನು ಗತಿ? ಇದು ಶಾಸ್ತ್ರವನ್ನು ಬಲ್ಲವರು ಬಗೆಯಾದರೂ ಹೇಗೆ? ಅಕಟ ಕಟ ಗೋತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಗೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಗೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಕೊಂದ ಪಾಪವ ತೊಲಗುವ ಪರಿಯ, ಕೊಂದ ಪಾಪವ ತೊಲಗುವ ಪರಿಯ ಕಾಣೆನು ಈ ಜಗದೇ, ಅಯ್ಯೋ ಕಾಣೆನು ಈ ಜಗದೇ. ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪಕ್ಕೆ ಗುರಿಯಾಗೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪಕ್ಕೆ ಗುರಿಯಾಗೆ. ಏನ ಮಾಡಲಿ ಯಾರ ಹೇಳಲಿ ಇದರ ಆಲೋಚನೆಯ, ಅಯ್ಯೋ ಇದರ ಆಲೋಚನೆಯ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಬಲಭದ್ರ ಭೂಪಾಲ, ಏಕೆ ಚಿಂತಾಕಾರ್ತನಾಗಿರುವೆ? ಸಾರ್ಥಕಿ, ಏನೆಂದು ಹೇಳಲಿ? ಈ ಗೋವು ಈ ದಿನವೂ ನನಗೆ ಗೋಹತ್ಯೆ ಆಯಿತು. ಏನು, ನಿಜವಾಗಿಯೂ ನೀ ಗೋಹತ್ಯೆ ಮಾಡಿರುವೆಯ? ಹೌದು ಸಾರ್ಥಕಿ. ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಪ್ರಯತ್ನಿಸ ಬಲಭದ್ರದೇವ. ಇದರ ಶಾಸ್ತ್ರವನ್ನು ಬಲ್ಲವರು ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಆತನಿಗೆ ತಿಳಿಯುವ ಶಾಸ್ತ್ರವು ಯಾವುದಿರುವುದು? ಹಾಗಾದರೆ ಹೋಗಿ ನನ್ನ ಕೃಷ್ಣನನ್ನು ಕರೆದುಕೊಂಡು ಬೇಗ ಬಾ. ಹಾಗೆ ಆಗಲಿ ಬಲಭದ್ರ, ನಾವು ಕೃಷ್ಣನನ್ನು ಕರೆದುಕೊಂಡು ಬರುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಕರೆಸಿದ ಕಾರಣವೇನಣ್ಣ? ಅಲ್ಲದೆ ಏಕಣ್ಣ ಇಷ್ಟೊಂದು ಚಿಂತಾಕ್ರಾಂತನಾಗಿರುವೆ? ಕೃಷ್ಣ, ಏನೆಂದು ಹೇಳಲಿ? ಈ
ಮಾರ್ಗದಲ್ಲಿ ಜಲವನ್ನು ತೆಗೆದುಕೊಂಡು ಬರುವಾಗ ಈ ಗೋವು ನನ್ನನ್ನು ಹಿಂಬಾಲಿಸಿತು. ಒಂದು ಸಣ್ಣ ಕಲ್ಲಿನಿಂದ ಬೆದಸಿದ ಮಾತ್ರಕ್ಕೆ ಅದು ಸಾವನ್ನಪ್ಪಿತು. ಏನು? ಆದ್ದರಿಂದ ನಿನ್ನಿಂದ ಉಪಾಯ ತಿಳಿಯಲು ನಿನ್ನನ್ನು ಕರೆಸಿದೆನು. ಏನು? ಗೋಹತ್ಯೆ? ಶಿವ ಶಿವ, ನಮ್ಮ ವಂಶಕ್ಕೆ ಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಅಣ್ಣ, ಇದಕ್ಕೆ ಶಾಸ್ತ್ರ ಪುರಾಣವೇನೆಂದರೆ ಇಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆ ಮಾಡುತ್ತಾ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಮ್ನಿಗಳು ಹೇಳುತ್ತಿದ್ದರು. ಆದರೆ ನಿಂದ ಹೀಗೆ ಮಾಡಲು ಸಾಧ್ಯವೇನಣ್ಣ? ಏಕ ಸಾಧ್ಯವಿಲ್ಲ ಕೃಷ್ಣ. ನಾನಿನ್ನ ಈಗಲೇ ಭೂ ಪ್ರದರ್ಶನಕ್ಕೆ ಹೊರಡುವೆನು. ನೀನು ಮಾತ್ರ ರಾಜ್ಯದ ಕಡೆ ಎಚ್ಚರನಾಗಿರು. ಆಗಬಹುದು ಅಣ್ಣ. ಇದೇನು ಬಲಭದ್ರ ದೇವ, ಈಗ ತಾನೇ ನೀನು ದುರ್ಯೋಧನಿಗೆ ಸಹಾಯ ಮಾಡುವಂದು ಹೇಳಿ ಕಳಿಸಿ ನೀನೀಗ ಭೂ ಸಂಚಾರಕ್ಕೆ ಹೊರಟರೆ ದುರ್ಯೋಧನ ಗತಿ ಏನು? ಸಾರ್ಥಕಿ, ದುರ್ಯೋಧನನ ಸಹವಾಸ ನನಗೇತಕಯ್ಯ. ಕೌರವರು ಪಾಂಡವರು ಒಡೆದಾಡಿಕೊಂಡು ಮಡಿಯಲಿ, ನನಗಾಗಬೇಕಾದ್ದು ಏನು? ನಾನು ಕೃಷ್ಣ, ನಾನಿನ್ನು ಭೂ ಪ್ರದರ್ಶನಕ್ಕೆ ಹೊರಡುವೆನು. ನೀನು ಮಾತ್ರ ರಾಜ್ಯದ ಕಡೆ ಎಚ್ಚರನಾಗಿರು. ಆಗಬಹುದು ಅಣ್ಣ. ಕೃಷ್ಣ, ಏನಪ್ಪಾ ನಿನ್ನ ಮಾಯೆ? ಕೃಷ್ಣ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನೋ ದೇವಾ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನೋ ದೇವಾ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕೃಷ್ಣ, ವಾಸುದೇವ, ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ಗಾನ ಗೋಚರ ಗಾನವಿಯಾರಿ. ಗಾನ ಗೋಚರ ಗಾನವಿಯಾರಿ, ಆ
ಕಷ್ಟವೇ ನಿನ್ನ ಸಾಹಸ. ಇಲ್ಲ ಸಲ್ಲದ ಆರೋಪವನ್ನು ಬಲಭದ್ರ ಮೇಲೆ ತಂದೊಟ್ಟಿ ಆತನನ್ನು ಭೂಪ್ರದೇಶನಿಗೆ ಕಳಿಸಿರುವೆ. ನಿನ್ನನ್ನು ನಂಬುವುದಾದರೆ ಹೇಗೆ? ಇನ್ನು ನಿನ್ನನ್ನೇ ನಂಬಿದ ನಮ್ಮಗಳ ಗತಿ ಏನು ಮಾಡುವೆಂದೆ ನನಗೆ ಭಯವಾಗುತ್ತಿರುವುದಯ್ಯ. ಸಾತ್ಯಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ ನಿಂತು, ಅಣ್ಣನು ಹಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುತ್ತಿರುವಾಗ ಅಣ್ಣನನ್ನು ಜಯಿಸುವವರು ಪಾಂಡವರ ಕಡೆ ಯಾರೂ ಇರಲಿಲ್ಲವಯ್ಯ. ಅದಕ್ಕಾಗಿ ಹೀಗೆ ಮಾಡಿದನಷ್ಟೇ. ಇದಕ್ಕೆ ನಿನಗೇಕೆ ಭಯ? ನಡೆ ಸಾತ್ಯಕಿ. ಹಾಗೆ ಆಗಲಿ ಪರಮಾತ್ಮ. ನಾನು ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ 4 ಹಿತವಚನವನ್ನು ಹೇಳಿ ಬರುವೆನು. ಹಾಗೆ ಆಗಲಿ ಪರಮಾತ್ಮ, ನಾನಿನ್ನೂ ಹೊರಡುವೆನು. ತಥಾಸ್ತು ಸಾತ್ಯಕಿ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ?
ಪಂಚ ಪಾಂಡವರ ಪತ್ನಿ ಆಗಿದ್ರು ಸಹ ಈ ನನ್ನ ಬೆಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದ್ರೂ ಈ ನಿಮ್ಮ ಸಹೋದರಿ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ ದೇವ? ಪರಿಹರಿಸಿ ಕಾಪಾಡಬಾರದೆ? ಏನಿದು ಹೆಸರದಿಂದಿರುವೆಯಲ್ಲ, ಕಾರಣವಾದರೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿದ ವಾಸವು ಪರರ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ಪಾಂಚಾಲಿಯು ಜೀವಿಸಿ ಫಲವಾದರೂ ಏನು? ದ್ರುಪದ ನಂದನೆ ದ್ರುಪದ ನಂದನೆ ಭಯವ ಬಿಡ ಪಾಂಚಾಲಿ ಪರಮ ಸದ್ಗುರೆ ಪ್ರಿಯ ಚಿಂತಿತೆ ದ್ರುಪದ ನಂದನೆ ಅಭ್ಯಾಸ ಚಿಂತಿತೆ ದ್ರುಪದ ನಂದನೆ ದುರುಳ ಕುರುಪತಿಯ ಕಡೆ ಮುರಿವೆ ಮಲವಿಂದ ಕುರುಪತಿಯ ಕಡೆ ಮುರಿವೆ ಮಲವಿಂದ ವಾಸ ಭವನೆಯ ಅರುವಿನ ತರುಣಿಯ ವಾಸ ಭವನೆಯ ಅರುವಿನ ತರುಣಿಯೇ ಕಪಟ ಕನಸು ವಂಚಕರ ಹೃದಯ ಬಂದು ಸೇರುವೆ ಕಪಟ ಕನಸು ವಂಚಕರ ಹೃದಯ ಬಂದು ಸೇರುವೆ ಪಡೆದಟ್ಟು ಉಡಿಮಟ್ಟೆ ಹೆಣಬೆಟ್ಟಿ ನಿಲ್ಲುವೆ ಸಾಕು ನಿಲ್ಲಿಸು ನಿನ್ನ ಈ ಪಿರಿಯಡ್ಗಳನ್ನು. ಹಿಂದೆ ಒದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ನಿನ್ನ ಭೀಮಸೇನಲ್ಲವೇ? ನಡೆದ ಸಭಾ ಮಧ್ಯದಲ್ಲಿ ಅಗ್ರದರ ಮಾತಿಗೆ ತೀವ್ರವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನೆಲ್ಲ ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಸಪ್ತ ದೀಪಗಳು ವ್ಯರ್ಥವಾದರೂ ಸರಿ, ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿ ಇಂದು ಮುಂದಾದರೂ ಸರಿ, ಆಗೊಂದು ವೇಳೆ ಈ ಭೂಮಿ ತಲೆ ಕೆಳಗಾದರೂ ಸರಿ, ತಲೆ ಕೆಳಗಾದರೂ ಸರಿ, ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದು ಬದಲಾಗದು ದೇವಿ, ಬದಲಾಗದು. ಆಗೊಂದು ವೇಳೆ ನನ್ನ ಸಹೋದರರು ಅಗ್ರದರ ಆದ್ಯಂತೆ ನಡೆಯುವುದಾದರೆ ಅಂದೇ ನಾನು ಈ ಗದೆಯನ್ನು ಧರಿಸಿ ಆ ಹಸ್ತಿನಾವತಿಯನ್ನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡೇ ಬರುವೆನು. ಅಬ್ಬ ಅಬ್ಬಬ್ಬ, ಎಂತಹ ಪೌರುಷದ ಮಾತುಗಳು! ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಾಣೇಶ್ವರ? ದೇವಿ ಎಂದಿಗೆ ರಣರಂಗದ ಮಧ್ಯಭಾಗದಲ್ಲಿ ನಿಂತು ಆ ದುಶ್ಯಾಸನ ಶಸ್ತ್ರವನ್ನು ಬಯಲು ಅನಂತ
ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು 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 ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಲು ಹೋದರೆ, ಪುಡಿ ಪುಡಿ ಮಾಡಿ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಹೋದರೆ ಆಗ ನನ್ನನ್ನು ಹೊಗಳು. ಅಲ್ಲಿಯವರೆಗೂ ನಿನ್ನ ಹೊಗಳಿಕೆಗಳು ಅನಾವಶ್ಯಕ ದೇವಿ, ಅನಾವಶ್ಯಕ. ಧನ್ಯಾರ ದೇವು ನಾವು ಮನ್ಯಾರನ್ನು ಧನ್ಯಾರ ದೇವು ನಾವು ಮನ್ಯಾರನ್ನು ಏನು ಬೇಡುವೆನೋ ಕರುಣಿಸಿ ಕಾಯೋ ಧನ್ಯಾರ ದೇವು ನಾವು ಮನ್ಯಾರನ್ನು ಏನು ಬೇಡುವೆನೋ ಕರುಣಿಸಿ ಕಾಯೋ ಕೃಷ್ಣ. ಹನ್ನೆರಡು ವರ್ಷಗಳ ವನವಾಸವನ್ನು ಮುಗಿಸಿ ಹನ್ನೆರಡು ವರ್ಷಗಳ ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಭಗ್ನ ಮಾಡಿದೆವಯ್ಯ. ಇನ್ನು ನಾ ಬೇಡುವೆನೋ ಕರುಣಿಸಿ ಕಾಯೋ ಕೃಷ್ಣ. ಸಹೋದರರ ಭೀಮಾರ್ಜುನರೇ, ಗೌರವ ಕಪಟ ದೂತರಿಂದ ಸಕಾಲಕ್ಕೆ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿರುವೆ. ಆದರೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಸಂಧಾನದಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭಾವವುಳ್ಳ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರವಾಗಿ ನಡೆಯುವಂತ ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತದೀಪೋದ್ಧಾರ ನಭಾಮಾರ್ಗವಾಗಿ ತಿಳಿಸಬಹುದು. ಆದರೆ ಧರ್ಮವನ್ನು ನುಂಗಿದ ಕುರುಕುಲದವರನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ಮದಾಂಗರ ಶಿರಗಳ ಅರಿಸಿ ಧರಣಿಗೆ ತಡು ಅದು ಬಿಡತಲವ ಮದಾಂಗರ ಶಿರಗಳ ಅರಿಸಿ ಧರಣಿಗೆ ತಡು ಅದು ಬಿಡತಲವ ಧರಣಿಗೆ ತಡು ಅದು ಬಿಡತಲವ ಧರಣಿಗೆ ತಡು ಅದು ಬಿಡತಲವ ಅಂಗ ಕೌರವರ ಶಿರಗಳ ಛೇದಿಸಿ ತೋರುವೆ ರಣದೊಳೆ ಭೀಮ ಪರಾಕ್ರಮ. ಬಂದ ಕೌರವರ ಶಿರಗಳ ಛೇದಿಸಿ ತೋರುವೆ ರಣದೊಳು ಭೀಮ ಪರಾಕ್ರಮ. ಎನ್ನ ಕ್ರೋಧವ ಸಾಧಿತು ಬಿಡನೆ ಅಗ್ರಜ ದೇವಿ. ಎನ್ನ ಕ್ರೋಧವ ಸಾಧಿತು ಬಿಡನೆ ದ್ರೌಪದಿ ಪ್ರತಿಜ್ಞೆ ತೀರಿಸುವೆ ದ್ರೌಪದಿ ಪ್ರತಿಜ್ಞೆ ತೀರಿಸುವೆ. ಮಲಾಂಬರ ಶಿರಗಳ ಅರಿಸಿ ಧರಣಿಗೆ ಕೊಡು ಅದು ಬಿಡಚಲವ ಧರಣಿಗೆ ಕೊಡು ಅದು ಬಿಡಚಲವ ಧರಣಿಗೆ ಕೊಡು ಅದು ಬಿಡಚಲವ. ಅಗ್ರಜ ಸಹೋದರ
ತನ್ನ ಸಮನಾರಿಲ್ಲವೆಂದು ಹಿಗ್ಗಿದ ಆ ದುಚ್ಚ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲಹೀನರ ಅವರಂತಹ ಚಲವಂತರೇ ಆದರೆ ಪಾತಟ್ಟು ರಣರಂಗದಲ್ಲಿ ನಿಲ್ಲಲಿ ಸರಿಸಾಟಿ ಇಲ್ಲದ ಕೋಟ್ಯಾಧಿಕಾರಿಯಾಗಿ ಬಂದರು ಆ ದೃಢ ಕೌರವ 99 ಮಂದಿ ಸಹೋದರ ರಕ್ತವನ್ನು ಕಾಲೋಪಾದೆಯಾಗಿ ಹರಿಸಿಬಿಡುತ್ತೇವೆ. ಅದಕ್ಕಾಗಿಯೇ ಯುದ್ಧವಾಗಬೇಕೆಂಬುದು ನಮ್ಮ ಅಭಿಮತ. ಸಹೋದರ ಅಗ್ರಜ, ನಿನ್ನ ಅಭಿಪ್ರಾಯವೇನು? ಅಗ್ರಜ, ಏಕೆ ವ್ಯಾಕುಲ ಈ ಪರಿ ಅಣ್ಣನೇ? ಅಗ್ರಜ, ಏಕೆ ವ್ಯಾಕುಲ ಈ ಪರಿ ಅಣ್ಣನೇ? ಸಾಕು ಸರಿ ಬಿಡು ನಿನಗಿದು ಸರಿಯೇ. ಏಕೆ ಏಕೆ ಅಗ್ರಜ, ಏಕೆ ವ್ಯಾಕುಲ ಈ ಪರಿ ಅಣ್ಣನೇ? ಸಾಕು ಸರಿ ಬಿಡು ನಿನಗಿದು ಸರಿಯೇ. ಏಕೆ ಏಕೆ ಕುವದಿ ಕುರುಸುತರ ಮಡಿಯಲು ಸೈಪೆ, ಕುವದಿ ಕುರುಸುತರ ಮಡಿಯಲು ಸೈಪೆ. ನೀಚಾತ್ಮ ಗೌರವರ ಸಮಬಲದೆ. ಅಗ್ರಜ, ನೀಚಾತ್ಮ ಗೌರವರ ಸಮಬಲದೆ. ಏಕೆ ವ್ಯಾಕುಲ ಈ ಪರಿ ಅಣ್ಣನೇ? ಸಾಕು ಸರಿ ಬಿಡು ನಿನಗಿದು ಸರಿಯೇ. ಏಕೆ ಏಕೆ ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶವಾದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಹತಾಶರಾಗಬೇಡಿ ಸಹೋದರರೇ. ಶಸ್ತ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಗಳಿಸಲು ಯುಗಗಳೇ ಕಳೆದರೂ ಸಾಧ್ಯವಿಲ್ಲ. ಈಗ ನಮಗೆ ಉಳಿದಿರೋದು ಒಂದೇ ಮಾರ್ಗ, ಅದುವೇ ಶಾಂತಿ ಮತ್ತು ಸಹನೆ ಮತ್ತು ಶಾಂತಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಣ್ಣ ನಿಮಗ ಹುಚ್ಚುತನದ ಭ್ರಾಂತಿ? ಅರಗಿನ ಮನೆಯಲ್ಲಿ ನಮ್ಮೈವರನ್ನು ಸಜೀವವಾಗಿ ಸುಡಲಾರಂಭಿಸಿದನ್ನು ಕಂಡು ನಿಮಗೆ ಶಾಂತಿ. ಕೂಡಿದ ಸಭಾ ಮಧ್ಯದಲ್ಲಿ ಸಹೋದರ ಪತ್ನಿ ಎಂಬುದನ್ನೇ ಮರೆತು ಬಾ ದ್ರೌಪದಿ ಬಾ ಈ ತರನ್ನ ಅಲಂಕರಿಸು ಎಂದು ಕೂಗಿದರಲ್ಲ ಕುರುಡ ಕುಂದಿ ದುರ್ಯೋಧನ. ಆಗಲೂ ಸಹ ನಿಮಗೆ ಶಾಂತಿ. ದರ್ಪದ ಕುಡುಕಿ ತೊಳೆದು ಷಂಡರಂತಹ ಬಂಡರನ್ನು ತುಳಿದು ಈ ಮುಷ್ಟಿ ಮಾತ್ರದಿಂದಲೇ ಭೂಜಗ ಜಯಿಸಬಲ್ಲ ಈ ಸಿಂಹ ಬಾಹುಬಲವುಳ್ಳ ಈ ಪಾಂಡವರು ಆ ಕುನ್ನಿಗಾಯಾದಿಗಳಾದ ಯಥಚಿತ್ತ ಭಿನ್ನವಾದ ದೇಹವನ್ನು ಈಡಾರದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ, ಘೋರವಾದ ಸಮರ. ಇದುವರೆಗೂ ನಿಮ್ಮ ಧರ್ಮದ ಪಟ್ಟಿಗೆ ಒಳಪಟ್ಟು ಪಟ್ಟ ಕಷ್ಟವೇ ಸಾಕು. ನಾನು ಮಾತ್ರ ಇನ್ನ ಸಹಿಸುವುದಿಲ್ಲ ಸಹಿಸುವುದಿಲ್ಲ ಸಹಿಸುವುದಿಲ್ಲ. ಈಗೇನು ಮಾಡಲಿ? ಸಹೋದರ ಇಚ್ಛೆಯಿಂದ ನಡೆಯಲಿ. ಈ ಭರತ ಭೂಮಾತೆ ಕಡಲಲ್ಲೇ ಮುಳುಗಲಿ. ನನಗೊಂದು ತೋರದು. ಹೇ ಕೃಷ್ಣ, ದೀನ ದಯಾನಂದೆ, ದರ್ಶನ ತೋರಬಾರದೆ? ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವಾ? ಧರ್ಮನಂದನ, ಪರಮಾತ್ಮ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಕೃಷ್ಣ, ಈ ಭೀಮಸೇನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ಸ್ವಾಮಿ? ಧರ್ಮನಂದನ, ಪರಮಾತ್ಮ. ನಿನ್ನ ಹೊಗಳಿಕೆಯೂ ಹಾಗಿರಲಿ. ಮುಂದೆ ನಿಮಗೆ ನ್ಯಾಯವಾಗಿ ಬರಬೇಕಾದ
ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ ಶ್ರೀ ಸಂಪರ್ವಾಸಗಾಗಿ ಮುರಾರಿ ಮಗಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದೆನ್ನ ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಯುದ್ಧವನ್ನು ವೀಕ್ಷಿಸೆ ಚೇತನೆ ಕದೇ ತೆರೆಯಲ್ತೊಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಕಾಳಗ ಗೈವದು ಅಸಮತ ಸಹೋದರ ಕಾಳಗ ಗೈವದು ಅಸಮತ ಚಾಲಿತ ಬೇಡಲ್ಲ ಬೇಡುವೆ ದೇವಾ ಚಾಲಿತ ಬೇಡ ಬೇಡುವೆ ದೇವಾ ಶಾಂತಿಯಿಂದಲೇ ರಾಜವೋ ಪಡೆವ ಸಹೋದರ ಶಾಂತಿಯಿಂದಲೇ ರಾಜವೋ ಪಡೆವ ಅಂದವ ಮಾಡೆನ್ನ ಬೇಡುವೆ ದೇವಾ ಅಂದವ ಮಾಡೆನ್ನ ಬೇಡುವೆ ದೇವಾ ಸಮರದಿಂದ ನಡುವ ರಾಜವು ಬೇಡನಗೆ ಸಮರದಿಂದ ನಡುವ ರಾಜವು ಬೇಡನಗೆ ಕದನವು ಬೇಡನೋ ದೇವಾ ದೇವಾ ಕದನವು ಬೇಡವೋ ದೇವಾ 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 ಪರಮಾತ್ಮ ಧರ್ಮವಾದ ರಾಜಗಾಸೆಯಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟಿ ಹಲೋ ಹಲೋ ಪರಮಾತ್ಮ ಧರ್ಮಾಂತರ ಅಸ್ಥಿರವಾದ ರಾಜಗಾಸೆಗಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟೆಯನ್ನು ಯುದ್ಧ ಎಂಬ ರಣಮಾರೆಯ ಬಾಯಿಗೆ ಸುತ್ತಾಯಿಸಿ ಕಲಿಸಿಸೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ, ನೀನೇ ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಉಭಯ ಪಕ್ಷವನ್ನು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ ಪರಮಾತ್ಮ? ನೀನೇ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಆದರೆ ಏನು ಮಾಡುವ, ಯುದ್ಧ ನಡೆಯುವುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ, ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಪರಮಾತ್ಮ ನಮ್ಮಗಳ ಅಭಿಮತಕ್ಕೆ ಅಡ್ಡರಾಗಿ ಅಗ್ರದನೆಂಬ ದೊಡ್ಡ ಧರ್ಮದ ಪಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬಂಧಿಸಿದೆ. ಅದನ್ನು ಆದಷ್ಟು ಕತ್ತರಿಸಿ ಬೇಗ ಮುನ್ನುಗ್ಗೋಳವೆಂದರೆ ಮಾತೃವೆಂಬ ಪಾಶವು ನಮ್ಮನ್ನು ಬಂಧಿಸಿದೆ. ಧಿಕ್ಕಾರವಿರಲಿ ನಮ್ಮ ಹೇಡಿಗಳ ದೇಶಕ್ಕೆ. ಭೀಮಸೇನ, ಹಾಗಾದರೆ ನೀನು ಸಹ ಸಂಧಿಗೊಪ್ಪಿಕೊಂಡಂತೆಯೇ? ಇನ್ನು ಅರ್ಜುನ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮಿಷ್ಟ ದೈವಿಷ್ಟಗಳಾದವು. ಅವುಗಳನ್ನು ಆದಷ್ಟು ಬೇಗನೆ ತೊಲಗಿಸೋಣವೆಂದರೆ
ಅಗ್ರಜನೆಂಬ ಮಮಕಾರನ ಪಾಶವು ನಮ್ಮನ್ನು ಮುಂಬರಲು ಬಿಡುವುದಿಲ್ಲ. ಛೇ ಛೇ, ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಅರ್ಜುನ, ಪರಮಾತ್ಮ, ಹಾಗಾದರೆ ನೀನು ಸಹ ಸಂಧಿಗೊಪ್ಪಿಕೊಂಡಂತೆ. ಹೌದು ಪರಮಾತ್ಮ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ಆ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ಇನ್ನು ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಖಿನ್ನರಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತನು? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತನು? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರುಗುಡ್ಡಿ ಬೇಡಿದರು ತೋರದಿಹೆಯೇಕೋ ನೀ ಕರುಣಾ ಕೃಷ್ಣ ಕೃಷ್ಣ ಪಂಜರದ ಗಿಳಿಯನು ಕಂಡ ಕೆಂಡ ಸಿಗಿರುಗನ ಹಾಗೆ. ತಂಗಿ, ನಾನೇನು ಮಾಡಲಿ? ನೀನು ಯೋಚಿಸಬೇಡಮ್ಮ. ಪಂಜರದ ಗಿಳಿಯನು ಕಂಡ ಕೆಂಡ ಸಿಗಿರುಗನ ಹಾಗೆ. ಹುಲಿ ಜಿಗಿದು ಹುಲ್ಲೆಯ ಮರೆಯು ಕೊಲ್ವ ಪರಿಗೆ ನನ್ನ ಕಾಡಿದರು. ಹುಲಿ ಜಿಗಿದು ಹುಲ್ಲೆಯ ಮರೆಯು ಕೊಲ್ವ ಪರಿ ಎನ್ನ ಕಾಡಿದರು. ಮೇರೆ ದಾಸ ಭಾಗಣದಿ ತಂಗಿ, ಗುರು ದ್ರೋಣ ಭೀಷ್ಮರಿರರು ನನ್ನ ಪತಿಗಳೈವರಿರುವರು. ಗುರು ದ್ರೋಣ ಭೀಷ್ಮರಿರರು ನನ್ನ ಪತಿಗಳೈವರಿರುವರು. ಕರತಟ್ಟಿ ಕೇಕೆಯ ಮೆರೆದು ತುರುವಿಗೆ ಕೈ ಚಾಚಿ ವಸಾತ ಹರಳವಗೈದು. ಕರತಟ್ಟಿ ಕೇಕೆಯ ಮೆರೆದು ತುರುವಿಗೆ ಕೈ ಚಾಚಿ ವಸಾತ ಹರಳವಗೈದು. ಕೆತ್ತನೆಯ ಶಿಲೆಯಂತೆಯ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯಂತೆಯ ಬೆತ್ತಲೆಯ ಮಾಡಲೆನಿಸಿದರು.
ಧರ್ಮ ಎಂದು ಹಂಬಲಿಸುತ್ತಾರೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ, ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಂಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿಯೇ? ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಅಣ್ಣ, ಇಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ ತಂಗಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದಾದರೆ ಈಕೆಯ ಅಭಿಪ್ರಾಯವೇ ಒಂದಾಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳದೆ ಅಲ್ಲ, ಸಾಕು ಬಿಡು ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಕೇಳಿ ಅದರಿಂದ ಈ ಪ್ರಚಂಡ ಭೀಮನಿಗೋ ಪ್ರಯೋಜನ ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸಬೇಕಾದದ್ದು ಪತಿಗಳಾದ ನಿಮ್ಮಗಳ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಇವರ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಅದ್ಯಾವ ವಿಧವಾದ ಸಂಬಂಧವೂ ಇಲ್ಲ. ಯಾವ ಸಂಬಂಧವಿಲ್ಲ? ಅಬ್ಬಾ, ಯಾವ ಸಂಬಂಧವಿಲ್ಲದೆ ಅಂದು ತುಂಬಿದ ಕುರುಸಭೆಯಲ್ಲಿ ಬಂದ ದುಶ್ಯಾಸನನ ಗುಂಡಿಗೆಯ ಬಿಸಿರತ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ಗನಗದಾನಂದದಿ ಪಾಪಿ ದುರ್ಯೋಧನನ ತೊಡೆಯಂ ಮುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನೊಂದು ಢಂಬದ ನುಡಿಗಳ ನುಡಿದು ಭವ ಮರೆತೆಯೋ ಮರೆತು ಮಲಗಿ ನಿತ್ರೆಯೊಳಿಯೇನು ಹಿಡಿಂಬ ನಿನ್ನೀ ಕುಹಕ ಕಂಟಕದ ಕರುಳಿರಿಯುವ ಪಿರಿನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಒಂದು ಹನಿ ಕಣ್ಣೀರಿನ ಬದಲಾಗಿ ಹಳೆಯ ಶತ್ರುಗಳ ಹೆಂಡತಿಯರ ಕಣ್ಣುಗಳಲ್ಲಿ ಶತಸಹಸ್ರಮಣಿ ಕಂಬನಿಯನ್ನೇ ಕರೆಸುವೆ. ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಕುರು ಸಮುದ್ರ ಸೆಳೆದು ಆ ದುರುಳ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟನ ಮಯನು ಆ ದುರುಳ ದುಶ್ಯಾಸನ ಒಡೆದ ಅನಂತರ ಪುಡಿಗೊಟ್ಟಿಸುವೆ ಆ ದರ್ಪಿತ ದುರ್ಯೋಧನ ತೊಳ ಕಟ್ಟಿಸುವೆ ಈ ಬಿಚ್ಚಿದ ಮುಡಿಯ ಪಡೆದಿರುವೆ ನರಕ ಮರ್ದನ ಅಭಿಪ್ರಾಯವ
ಗಂಟದಲ್ಲಿ ಮಡಗಿದ್ರೆ ವಿಜಯವ ಅಗ್ರಜ ಬರದಿ ಗಂಟದಲ್ಲಿ ಮಡಗಿದ್ರೆ ವಿಜಯವ ಕುರುಕುಲವ ಗುರುಳ ಗೌರವನ ಪರಿಪರಿವಿಧದಲ್ಲಿ ಗುರುಳ ಗೌರವನ ಪರಿಪರಿವಿಧದಲ್ಲಿ ಕಾಮೋದ ನಡುಗಿ ನಡುಗಿರಲಿ ಈ ಗುಡುಗಿ ಕೊಡುಗಿರಲಿ ಉಸಿರ ಮತದಲ್ಲಿ ಸಪ್ತ ಸಾಧೆ ಆಸುದಾನ ದಯಮಾಡಿ ಈ ಸತ್ಯವನ್ನು ನಿರಾಕರಿಸಿಬಿಡು. ಭೀಮಸೇನ ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲನ್ನಿಸಿ ಕನಿಗರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರತೆ ಹೇಗೆ ದೇವ? ಮೆಚ್ಚಿಸಿ ಪಡೆದರೆ ಪಾಶುಪತಾಸ್ತ್ರವೋ ವಿಧಿ ವಿಧಾಸ್ತ್ರ ಪ್ರಯೋಗಗಳೆಂಗಳಿಸಿದೆನೆ ವಿಜಯನೆಂಬ ಬೆಸರನ ಹರಿಗಳನ್ನು ಹದಗೈಯಲು ಹರಿಗಳನ್ನು ಹದಗೈಯಲು ಅಮಿತೋತ್ಸಾಹದಿಂದಿಯ ಅನುಜರನು ಈ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ಪರಮಾತ್ಮ. ಅರ್ಜುನ, ಹಿಂದೆ ನಮಗೆ ಅಪಾರ ಕಷ್ಟ ನಷ್ಟಗಳುಂಟು ಮಾಡಿದ ಆ ಪಾಷಾಣಿಗಳೊಡನೆ ನಮಗೆ ಸಂಧಿ. ಪಾಂಡವರ ಕೀರ್ತಿ ಪ್ರತಿಷ್ಠೆಗೊಳಿಸಬೇಕೆಂದರೆ ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ತಿರಸ್ಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಭೀಮಸೇನ ಪರಮಾತ್ಮ ಧರ್ಮಂತನ, ಈ ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೊಪ್ಪಿಕೊಂಡರು ಅವರ ಅಂತರಂಗದಲ್ಲಿನ ಸೇಡಿನ ಜ್ವಾಲಿ ಹತ್ತಿ ಧಗಧಗನೆ ಉಳಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿಯಾಗಿ ಬಳಲುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ಇದೊಂದು ಸಾರಿ ಆದರೂ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಕೊನೆಯದಾಗಿ ಪ್ರಾರ್ಥಿಸುವೆನು ದೇವ. ಅದಕ್ಕೇನಾದರೂ ಒಪ್ಪದಿದ್ದರೆ ತಮ್ಮ ಚಿತ್ತವಿದ್ದಂತೆ ಮಾಡಿ ಸ್ವಾಮಿ. ಧರ್ಮಾಂಧನ, ಪರಮಾತ್ಮ, ನಿನ್ನ ಆತ್ಮ ತೃಪ್ತಿಗಾಗಿ ಆದರೂ ಈ ಸಂಧಿಯ ಪ್ರಸ್ತಾಪ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಆರಲೇಬೇಕು. ಅಣ್ಣ, ತಂಗಿ ದೃಪದ ಸುತೆಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಕ್ಷೇಮ. ಅದಕ್ಕಾಗಿಯೇ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ತಂಗಿ, ಅಣ್ಣ, ಏಕಮ್ಮ ಚಿತ್ತಾಕ್ರಾಂತಳಾಗಿರುವೆ. ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಲು ಈಗ ಬಿತ್ತಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಅದು ನಿನ್ನದಲ್ಲವೇ ಅಣ್ಣ? ತಂಗಿ, ನೀನು ಯೋಚಿಸಬೇಡಮ್ಮ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೋ
ನಾನು ಈ ದಿನ ಕೌರವರ ರಾಜ್ಯದಲ್ಲಿ ಆತನ ಮನಸ್ಸನ್ನು ಕೆರಳಿಸಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು. ಹಾಗೆ ಆಗಲಿ.